ಪ್ರತಿಯೊಬ್ಬ ಗೃಹಲಕ್ಷ್ಮಿಯರಿಗೆ ಬೆಳ್ಳಂಬೆಳಗ್ಗೆನೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಹೌದು ಸ್ನೇಹಿತರೆ, ಇವತ್ತ ನವೆಂಬರ್ 11ನೇ ತಾರೀಕು ಮಂಗಳವಾರ ಗೃಹಲಕ್ಷ್ಮಿ ಯೋಜನೆಯ 24ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ರಿಲೀಸ್. ಹೌದು ಸ್ನೇಹಿತರೆ, ಇದೀಗ ಹೊಸ ಅಪ್ಡೇಟ್ ಬಂದಿರುವಂತದ್ದು. ಬನ್ನಿ, ಯಾರ್ಯಾರು 24ನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಾ ಇದ್ರಿ, ಕಾಯ್ತಾ ಇದ್ರಿ ಅಂತವ್ರಿಗೆ ಸಿಹಿ ಸುದ್ದಿಯನ್ನ ಬೆಳ್ಳಂಬೆಳಗ್ಗೆನೆ ತಿಳಿಸ್ಕೊಡ್ತಾ ಇದ್ರಿ. ಯಾಕಂದ್ರೆ ನಿಮ್ಗೆ ಗೊತ್ತಿರಬಹುದು, ಗೃಹಲಕ್ಷ್ಮಿ ಯೋಜನೆಯ ಹಣ ಅಂದ್ರೆ ಜನರು ಬೇಡವೇ ಬೇಡಪ್ಪ ಅಂತ ಹೇಳ್ತಾ ಇದಾರೆ. ಯಾಕಂದ್ರೆ ಸರಿಯಾದ ರೀತಿಯಲ್ಲಿ ಹಣ ಬಿಡುಗಡೆ ಆಗ್ತಾ ಇಲ್ಲ. ಒಂದ್ ಕಡೆಗೆ ರಾಜ್ಯ ಸರ್ಕಾರ ಫಂಡ್ ಅನ್ನ ಟ್ರಾನ್ಸ್ಫರ್ ಮಾಡ್ತಾ ಇದೆ, ಇನ್ನೊಂದ್ ಕಡೆಗೆ ನಾವು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾ ಇದ್ದಾರೆ ಹಣವನ್ನ ಎಲ್ಲ ರಿಲೀಸ್ ಮಾಡಿದ್ವಿ, ನಾವು ಒಂದೇ ತಿಂಗಳದ ಬಾಕಿ ಇದೆ ಅಂತ ಕೆಲವೊಂದ್ ಕಡೆ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದೆ. ಅದಕ್ಕಾಗಿ ಏನಪ್ಪಾ ಅಂತಂದ್ರೆ ಗೃಹಲಕ್ಷ್ಮಿಯರು ಈ ಸವಸವೇ ಬೇಡಪ್ಪ, ಕೊಟ್ರು ಕೊಡ್ಲಿ ಬಿಟ್ರು ಬಿಡ್ಲಿ ಅಂತೇಳಿ ಸುಮ್ಮನೆ ಆಗ್ಬಿಟ್ಟಿದ್ದಾರೆ. ಸೊ ಇಲ್ಲಿ ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ, ಇದೇ ತಿಂಗಳ ಏನು ನವೆಂಬರ್ 19ನೇ ತಾರೀಕಿನಿಂದ ಸ್ವಸಹಾಯ ಬ್ಯಾಂಕ್ಗಳು ಓಪನ್ ಆಗ್ತಾ ಇದಾವೆ, ಅಲ್ಲಿಂದ ನಿಮಗೆ ಸಾಲ ಸೌಲಭ್ಯಗಳು ಸಿಗ್ತಾ ಇದಾವೆ. ಅದು ಒಂದ್ ಕಡೆಗೆ ಗುಡ್ ನ್ಯೂಸ್ ಇರಲಿ. ಸ್ನೇಹಿತರೆ, ಇವಾಗ ಬಂದಿರುವಂತ ಹೊಸ ಅಪ್ಡೇಟ್ ಪ್ರಕಾರ ಇವತ್ತ ಯಾವ ಜಿಲ್ಲೆಗಳಿಗೆ 24ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಜೊತೆಗೆ ಸರ್ 23ನೇ ಕಂತಿನ ಹಣ ಬಂದಿಲ್ಲಲ್ಲ, ಅಂತವರ ಪರಿಸ್ಥಿತಿ ಏನು ಅಂತ ಕೇಳ್ಬಹುದು. ಸೊ ಅಂತವರಿಗೆ ಕೂಡ ಒಂದು ಮಾಹಿತಿ ಇದೆ, ಹೊಸ ಅಪ್ಡೇಟ್ ಬಂದಿದೆ. ಯಾಕೆ 23ನೇ ಕಂತಿನ ಹಣ ಬಂದಿಲ್ಲ, ಮತ್ತೆ 23ನೇ ಕಂತಿನ ಹಣ ಬರುತ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಯಾಕೆ ಡಿಲೇ ಆಗಿದೆ 23ನೇ ಕಂತಿನ ಹಣ ಕೆಲವರಿಗೆ ಬರೋದಕ್ಕೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ. ನೀವು ಮಾಡ್ಬೇಕಾಗಿರೋ ಕೆಲಸ ಇಷ್ಟೇ, ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ, ಮತ್ತೆ ಪ್ರತಿಯೊಬ್ಬರಿಗೂ ಈ ಒಂದು ಹೊಸ ಅಪ್ಡೇಟ್ ಅನ್ನ ಶೇರ್ ಮಾಡಿ. ಯಾಕಂದ್ರೆ ಪ್ರತಿದಿನ ಏನಿದೆ ಗೃಹಲಕ್ಷ್ಮಿಗೆ ಯೋಜನೆಯ ಸಂಬಂಧಪಟ್ಟಂತ ಹೊಸ ಅಪ್ಡೇಟ್ ಗಳನ್ನ ನಮ್ಮ ಚಾನೆಲ್ ನಲ್ಲಿ ನಾವು ತಿಳಿಸ್ತಾ ಇರ್ತೀವಿ. ಪ್ರತಿಯೊಬ್ರು ಇನ್ನು ನಮ್ಮ ಚಾನೆಲ್ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ರೆಡ್ ಬಟನ್ ಅಲ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ಬೆಲ್ ಐಕನ್ ಬರುತ್ತೆ, ಅಲ್ಲಿ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ನೀವು ಸೆಲೆಕ್ಟ್ ಮಾಡ್ಕೊಬೇಕು. ಹಾಗಾದ್ರೆ ಬನ್ನಿ, 24ನೇ ಕಂತಿನ ಹಣ ಮೊದಲನೇ ಹಂತದಲ್ಲಿ ಎಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ, ಯಾರೆಲ್ಲ ಪಡಿತಾ ಇದ್ದಾರೆ, ಯಾರಿಗೆಲ್ಲ ಹಣ ಬರಲ್ಲ 24ನೇ ಕಂತಿನ ಹಣ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಜೊತೆಗೆ ಪೆಂಡಿಂಗ್ ಹಣ 23ನೇ ಕಂತಿನ ಹಣ ಬಹಳ ನಿರೀಕ್ಷಣೆ, ಬಹಳಷ್ಟು ಮಂದಿ ಕಾಯ್ತಾ ಇದ್ದಾರೆ, ಅದು ಯಾಕೆ ಬರ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಟೆನ್ಷನ್ ಇದೆ. ಅದ್ರ ಬಗ್ಗೆನೂ ಹೊಸ ಅಪ್ಡೇಟ್ ಅನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು ಸ್ನೇಹಿತರೆ, ಇವತ್ತ ನವೆಂಬರ್ 11ನೇ ತಾರೀಕು ಮಂಗಳವಾರ. ಮೊದಲಿಗೆ ನಿಮಗೆ ಏನಪ್ಪಾ ಅಂದ್ರೆ 23ನೇ ಕಂತಿನ ಹಣದ ಬಗ್ಗೆ ಮಾಹಿತಿಯನ್ನು ಕೊಟ್ಬಿಡ್ತೀನಿ. ಬಹಳಷ್ಟು ಮಂದಿ ಯಾಕೆ ಸರ್ 23ನೇ ಕಂತಿನ ಹಣ ನಮಗೆ ಬಂದಿಲ್ಲ, ಬೇರೆಯವ್ರಿಗೆಲ್ಲ ಬಂದಿದೆಯಲ್ಲ, ಏನ್ ಪ್ರಾಬ್ಲಮ್ ಆಗ್ತಾ ಇದೆ ಗೊತ್ತಾಗ್ತಾ ಇಲ್ಲ ಸರ್ ಅಂತ ಬಹಳಷ್ಟು ಮಂದಿ ಕೇಳ್ತಾ ಇದ್ದಾರೆ. ಹಲವಾರು ಜಿಲ್ಲೆಗಳ ಹೆಸರುಗಳನ್ನ ಮೆನ್ಷನ್ ಮಾಡಿ ನಮ್ಗೆ ಕೇಳ್ತಾ ಇದ್ದಾರೆ ಹಣ ಬಂದಿಲ್ಲ ಸರ್ ಅಂತ. ಸೊ ಇಲ್ಲಿ ರಾಜ್ಯ ಸರ್ಕಾರ ಸಿಂಪಲ್ ಆಗಿ 2 ಕಾರಣಗಳನ್ನ ಮಾತ್ರ ಕೊಡ್ತಾ ಇದೆ. ಅಂದ್ರೆ ನೇರವಾಗಿ ಹೇಳ್ತಾ ಇಲ್ಲ, ಇಂಡೈರೆಕ್ಟ್ ಆಗಿ ಹೇಳ್ತಾ ಇದೆ. ಒಂದು ಬ್ಯಾಂಕಿಂಗ್ ಸಮಸ್ಯೆ ಬರ್ತಾ ಇದೆ ಅಂತ ಒಂದು ಮೊದಲನೇ ಪಾಯಿಂಟ್ ಅನ್ನ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಹಲವಾರು ಮಂದಿಗಳ ಒಂದು ಬ್ಯಾಂಕ್ ಖಾತೆಯಲ್ಲಿ ಸಮಸ್ಯೆ ಕಂಡು ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ NPCI ಮ್ಯಾಪಿಂಗ್ ಫೇಲ್ಡ್ ಅಂತ ಬರ್ತಾ ಇದೆ. ಆ ಒಂದು ಕಾರಣಕ್ಕೆ ನಾವು ಹಣ ಬಿಡುಗಡೆ ಮಾಡಿದ್ರು ಕೂಡ ಅವರ ಖಾತೆಗಳಿಗೆ ಹಣ ಜಮಾ ಆಗ್ತಾ ಇಲ್ಲ, ಇದು ಮೊದಲನೇ ಸಮಸ್ಯೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ದೊಡ್ಡ ತಲೆನೋವಾಗಿ ಕಂಡು ಬರ್ತಾ ಇದೆ. ಯಾಕಂದ್ರೆ NPCI ಮ್ಯಾಪಿಂಗ್ ಮಾಡಿದ್ರು, ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿದ್ರು ಜನ, ಆದ್ರೆ ಕೆಲವೊಂದು ತಾಂತ್ರಿಕ ದೋಷಗಳಿಂದಾಗಿ NPCI ಮ್ಯಾಪಿಂಗ್ ಫೇಲ್ಡ್ ಅಂತ ಬರ್ತಾ ಇದಂತೆ. ದಯವಿಟ್ಟು ಒಂದ್ಸಲ ಫ್ರೀ ಇದ್ರೆ ನೀವು ನಿಮ್ಮ ಬ್ಯಾಂಕ್ ಗಳಿಗೆ ವಿಸಿಟ್ ಮಾಡಿ ಈ ಒಂದು ಸಮಸ್ಯೆ ಇದೆಯಾ ಇಲ್ಲ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಂಡು ಕ್ಲಿಯರ್ ಮಾಡ್ಕೊಳ್ಳಿ. ಇನ್ನು ಎರಡನೇ ಸಮಸ್ಯೆ, ಇದು ಡೈರೆಕ್ಟ್ ಆಗಿ ಹೇಳ್ತಾ ಇಲ್ಲ, ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ. ಇಲ್ಲಿ ಏನಪ್ಪಾ ಅಂತಂದ್ರೆ, ಯಾರ್ಯಾರು ಶ್ರೀಮಂತರು BPL ರೇಷನ್ ಕಾರ್ಡ್ ಗಳನ್ನ ಹೊಂದಿದ್ರು ಅಂತವ್ರು ಬೆನಿಫಿಟ್ ಗಳನ್ನ ಪಡಿತಾ ಇದ್ದಾರೆ, ಅಂತವ್ರನ್ನ ಹಣ ಕೊಡೋದನ್ನ ಕೈ ಬಿಡಲಾಗಿದೆ ಅನ್ನೋ ಒಂದು ಮಾಹಿತಿ ಸಣ್ಣದಾಗಿ ಕೇಳಿ ಬರ್ತಾ ಇದೆ. ಆದ್ರೆ ಇದನ್ನ ಪಬ್ಲಿಷ್ ಮಾಡಿಲ್ಲ. ಸ್ನೇಹಿತರೆ, ಇಲ್ಲಿ ಯಾರು ಬಡತನ ರೇಖೆಗಿಂತ ಜಾಸ್ತಿ ಅಂದ್ರೆ ಶ್ರೀಮಂತರು ಇದ್ದು ಅವ್ರನ್ನ BPL ರೇಷನ್ ಕಾರ್ಡ್ ಗಳನ್ನ ಬೆನಿಫಿಟ್ ಗಳನ್ನ ಪಡೆಯೋದಕ್ಕೆ ಮಾಡಿಸಿದ್ರು, ಅಂತವ್ರಿಗೆ ಗೃಹಲಕ್ಷ್ಮಿ ಯೋಜನೆಯ ಕೊಡೋದನ್ನ ಬಂದ್ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ. ಈ ಒಂದು ಕಾರಣಕ್ಕಾಗಿ ನಿಮ್ಗೆ 23ನೇ ಕಂತಿನ ಹಣ ಬಾರ್ದನೆ ಇರ್ಬೋದು. ಒಂದ್ ವೇಳೆ ಇಲ್ಲ ಸರ್ ನಮ್ದೆಲ್ಲ ಕರೆಕ್ಟ್ ಆಗಿದೆ ಅಂತಂದ್ರೆ ಜಸ್ಟ್ ವೇಟ್ ಮಾಡಿ, ಅತಿ ಶೀಘ್ರದಲ್ಲಿ ನಿಮ್ಮ ಖಾತೆಗಳಿಗೆ 23ನೇ ಕಂತಿನ ಹಣ ಕೂಡ ಬರುತ್ತೆ. ಇನ್ನು ಮೇನ್ ಏನಪ್ಪಾ ಅಂತಂದ್ರೆ 24ನೇ ಕಂತಿನ ಹಣ ಕಾಯ್ತಾ ಇದ್ರು, ಕೊನೆಗೂ 24ನೇ ಕಂತಿನ ಹಣ ಬಿಡುಗಡೆ ಆಗಿದಂತೆ. ಇನ್ನೇನು ನಿಮ್ಮ ಖಾತೆಗಳಿಗೆ ಇವತ್ತ ಜಮಾ ಆಗ್ತಾ ಇದೆ. ನಮಗೆ ಬಂದಿರುವಂತ ವರದಿ ಪ್ರಕಾರ ಮೊದಲನೇ ಹಂತದಲ್ಲಿ 20 ಜಿಲ್ಲೆಗಳಿಗೆ 24ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ಬಾಗಲಕೋಟೆ ಜಿಲ್ಲೆ, ಹಾವೇರಿ ಜಿಲ್ಲೆ, ಕೊಡಗು, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಬೆಳಗಾವಿ, ಕೊಪ್ಪಳ, ಬೀದರ್, ಮಂಡ್ಯ, ವಿಜಯಪುರ, ಮೈಸೂರು, ಚಾಮರಾಜನಗರ, ರಾಯಚೂರು, ಚಿಕ್ಕಬಳ್ಳಾಪುರ, ರಾಮನಗರ, ಚಿಕ್ಕಮಗಳೂರು, ಶಿವಮೊಗ್ಗ ಮತ್ತೆ ಚಿತ್ರದುರ್ಗ, ತುಮಕೂರು ಅಂತ ಹೇಳಿದರೆ 20 ಜಿಲ್ಲೆಗಳಿಗೆ ಇವತ್ತ 24ನೇ ಕಂತಿನ ಹಣ ಬೆಳಿಗ್ಗೆ 10:15ನೇ ನಿಮ್ಮ ಖಾತೆಗಳಿಗೆ ಜಮಾ ಆಗೋದಕ್ಕೆ ಪ್ರಾರಂಭ ಆಗ್ತಾ ಇದೆ. ಬಹಳಷ್ಟು ಮಂದಿ ವೇಟ್ ಮಾಡ್ತಾ ಇದ್ರು 23 ಮತ್ತು 24ನೇ ಕಂತಿನ ಹಣಕ್ಕ.
ಸೊ ಯಾಕಂದ್ರೆ ನಿಮಗೆ ಗೊತ್ತಿರೋ ಮುಂದಿನ ದಿನಗಳಲ್ಲಿ ಹಲವಾರು ಬೆನಿಫಿಟ್ ಗಳನ್ನ ಕೊಡೋದಕ್ಕೆ ರಾಜ್ಯ ಸರ್ಕಾರ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ಕೊಂಡಿದೆ. ಅಷ್ಟರೊಳಗಡೆಗಾಗಿ ಎಲ್ಲ ಪೆಂಡಿಂಗ್ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ. ಇಲ್ಲಿವರೆಗೆ ಎಷ್ಟು ಕಂತುಗಳ ಹಣ ಬರಬೇಕಾಗಿತ್ತು ಅಷ್ಟು ಕಂತುಗಳ ಹಣವನ್ನ ಜಮಾ ಮಾಡೋದಕ್ಕೆ ಪ್ಲಾನ್ ಮಾಡಿಕೊಂಡಿದೆ ರಾಜ್ಯ ಸರ್ಕಾರ. ಸೊ ಹಾಗಾದ್ರೆ ಕಾಯ್ದು ನೋಡಿ, ಇವತ್ತ ನಿಮ್ಮ ಅಕೌಂಟ್ಗಳನ್ನ ಚೆಕ್ ಮಾಡ್ತಾ ಇರ್ರಿ, ಹಣ ಬಂದೇ ಬರುತ್ತೆ. ಯಾರಿಗೆ ಎಷ್ಟು ಬಂತು, ಇನ್ನು ಎಷ್ಟು ಬರಬೇಕು ಅನ್ನೋದನ್ನ ನಿಮ್ಮ ಜಿಲ್ಲೆಗಳ ಹೆಸರು ಸಮೇತ ನಮಗೆ ಕಮೆಂಟ್ ಮಾಡಿ ತಿಳಿಸಿ.